Hello, my dear students. So, in this class, we are discussing the exercise of the chapter magnetic effect of electric current. So, ನೋಡ್ರಿ ನಾನು ಒಂದು ಆಲ್ರೆಡಿ ಇದನ್ನು ಕಳಿಸೀನಿ ನಿಮಗೆ ಆ್ಯಪ್ ಕಳಿಸೀನಿ ಅದನ್ನು ಡೌನ್ಲೋಡ್ ಮಾಡ್ಬೋದ್ರಾಗ ಎಲ್ಲ ಸೊಲ್ಯೂಷನ್ಸ್ ಅದಾವು. ಇನ್ನೊಂದು 4-5 ದಿನ ಬಿಟ್ಟು ನೋಟ್ಸೋದು ಕಳಿಸ್ತೀನಿ. ನೋಟ್ಸೋದು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ನೋಟ್ಸ್ ಸಿಗ್ತಾವಲೆ. ಓಕೆ, ಅವ್ರ ಎಲ್ಸ್ ಯಾರ್ದಾರು ಯು ಸೆಂಡ್ ಮಿ ಒನ್ ಪರ್ಸನಲ್ ನಂಬರ್, ಅನುಷ್ಕಾ, ಸ್ಫೂರ್ತಿ ಅಥವಾ ಯಾರು ಹುಡುಗರು. ಓಕೆ, ಯು ಸೆಂಡ್ ನಿಮ್ಮ ಪರ್ಸನಲ್ ನಂಬರಿಂದ ಯಾರು ಒಬ್ಬರು ಮೆಸೇಜ್ ಮಾಡಿರಿ. ನನ್ನ ಗ್ರೂಪ್ ಒಳಗೆ ಮೆಸೇಜ್ ಹೋಗ್ತಾ ಇಲ್ಲ. ಓಕೆ, 1-2 ದಿನ ಆದ ಗ್ರೂಪ್ ಒಳಗೆ ಮೆಸೇಜ್ ಹೋಗ್ತಾ ಇಲ್ಲ. ಅದಕ್ಕೆ ಯಾರಿಗಾರು ಒಬ್ಬರಿಗೆ ಕಳಿಸ್ತೀನಿ ನಾನು ನೋಟ್ಸದ್ದು. ಅವ್ರು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಅಷ್ಟಿಗೆ ಕಳಿಸ್ಬೇಕಾಗ್ತದೆ ನಿಮ್ಮ ಫ್ರೆಂಡ್ಸಿಗೆಲ್ಲ. ಮತ್ತು ಅಂದ್ರೆ ಅಷ್ಟು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಮಾಡಿರಿ. ಯಾಕಂದ್ರೆ ಉಳಿದವ್ರದ್ದು ಡಿಫಿಕಲ್ಟ್ ಆಗ್ಲಿಕ್ಕತ್ತಾರ ಇದನ್ನು ಮಾಡೋದು, ಸೆಂಡ್ ಮಾಡೋದು. ಸೊ ನೋಟ್ಸ್ ಸೆಂಡ್ ಮಾಡ್ಬೋದು. ಆಲ್ರೆಡಿ ಅಂತ ಕ್ವಶನ್ ಆನ್ಸರ್ ಸೆಂಡ್ ಮಾಡಿ ದಟ್ ನೀವು ಕೆಲಸ. ಲಿಸ್ಟ್ 2 ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋ ಮೆಥಡ್ಸ್. ಒಂದು ಎಲೆಕ್ಟ್ರೋಮ್ಯಾಗ್ನೆಟ್, ಇನ್ನೊಂದು ಒನ್ ಇಸ್ ಚೇಂಜಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಇಸ್ ಕನ್ವರ್ಷನ್ ಟು ದಟ್ ಇಸ್ ಡೈನಮೋ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ದೆನ್ ಹೌ ಡಸ್ ಅ ಸೊಲೆನಾಯ್ಡ್ ಬಿಹೇವ್ ಲೈಕ್ ಅ ಮ್ಯಾಗ್ನೆಟ್? ಸೊಲೆನಾಯ್ಡ್ ಹೆಂಗೆ ಬಿಹೇವ್ ಮಾಡ್ತದೆ ಮ್ಯಾಗ್ನೆಟ್ ಗತೆ? ಕ್ಯಾನ್ ಯು ಡಿಟರ್ಮೈನ್ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ಅ ಕರೆಂಟ್ ಕ್ಯಾರಿಯಿಂಗ್ ಸೊಲೆನಾಯ್ಡ್ ವಿತ್ ದ ಹೆಲ್ಪ್ ಆಫ್ ಅ ಮ್ಯಾಗ್ನೆಟ್? ಎಕ್ಸ್ಪ್ಲೇನ್. ನೀವು ಡಿಟರ್ಮೈನ್ ಮಾಡ್ಬೋದನ್ನು ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ವಿತ್ ದ ಹೆಲ್ಪ್ ಆಫ್ ಮ್ಯಾಗ್ನೆಟ್. ಈಸಿಯಾಗಿ ತೊಗೊಂಡ್ಬರ್ಬೋದು. ಎಲ್ಲಿ ರಿಪಲ್ಷನ್ ಆಗ್ತದೆ ಸೌತ್ ಆ್ಯಂಡ್ ನಾರ್ತ್ ಪೋಲ್ ಇರ್ತಾವೆ. ಎಲ್ಲಿ ಅಟ್ರಾಕ್ಷನ್ ಆಗ್ತದೆ ಎಲ್ಲಿ ಅಟ್ರಾಕ್ಷನ್ ಆಗ್ತದೆ ಪೋಲ್ ಸೇಮ್ ಇರ್ತಾವೆ. ಎಲ್ಲಿ ರಿಪಲ್ಷನ್ ಆಗ್ತಾವೆ ಪೋಲ್ ಬೇರೆ ಇರ್ತಾವೆ. ಸೊ ದೇರ್ ವಿ ಕ್ಯಾನ್ ಡೂ ದ್ಯಾಟ್. ಓಕೆ, ಎಸ್. ದೆನ್ ಪ್ರೊಡ್ಯೂಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಡಿಫ್ರೆನ್ಸಸ್ ಬಿಟ್ವೀನ್ ಡೈನಮೋ ಆ್ಯಂಡ್ ಮೋಟರ್. ಡೈನಮೋ ಏನು ಮಾಡ್ತದೆ ಹೇಳ್ರಿ? ಸೊ ಇಲ್ಲಿ ಮುಗಿಸಿನೂ ಡಿಫ್ರೆನ್ಸ್ ಹೇಳ್ತಾನೆ. Dynamo converts electrical energy to mechanical energy to electrical energy. Motor converts electrical energy to mechanical energy. Dynamo or generator. Generator produces electric current. Motor produces mechanical energy. Okay, motor ಒಳಗೆ ಸ್ಲಿಪ್ ರಿಂಗ್ಸ್ ಇರ್ತಾವೆ, ಡೈನಮೋ ಒಳಗೆ ಇರುವುದಿಲ್ಲ. ಸೊ ಇವನ್ನೆಲ್ಲ ನೀವು ನೆನಪಿಟ್ಕೋಬೇಕು. ಓಕೆ, ಸೊ ಐ ವಿಲ್ ಸೆಂಡ್ ದ್ಯಾಟ್ ಒನ್ ಆಲ್ಸೋ. ಜಸ್ಟ್ ಅ ಮಿನಿಟ್. So my dear students, so we are discussing this. So first answer just I want to discuss regarding the first one. C ಅನ್ಕೊಂಡಿದ್ದೆ. It is not C, it is D. The field consists of concentric circles centered on the wire. So ಅದನ್ನೊಂದು ಕರೆಕ್ಷನ್ ಮಾಡ್ಕೊಳ್ಳೋಣ. List 2 methods of producing magnetic field. So ಯಾವ್ಯಾವ್ದಾವು? So we can write electromagnet. Magnetic field produce ಆಗಬೇಕಾದ್ರೆ electromagnet ಇರ್ಬೋದು, permanent magnet ಇರ್ಬೋದು. Okay, then current carrying conductor. ಇದು ಅದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತದೆ, ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ದೆನ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಪ್ರೊಡ್ಯೂಸ್ magnetic field. Then electromagnet also produces magnetic field. These are the 3 ways. How does a solenoid behave like a magnet? Can you determine the north and south poles of a current? No, the solenoid behaves like a magnet because in that current one wrap up wire is there, so it behaves like a magnet. And what is important, can you determine the north and south poles of a current carrying solenoid? Yes, we can determine. Suppose solenoid is here, so it behaves like a bar magnet. Okay, see, if this is north pole and this is south pole. Okay, so what is important here? North pole and south pole are there. It behaves like a bar magnet. Thus, north pole of this, that is negative terminal, acts as a north pole. Positive terminal acts as a south pole. If there is attraction between these two, so this acts as a south pole and then this is the north pole. If there is attraction between these two, this is north, this acts as a south pole. If there is repulsion, then this is south, this is also south. This is north, this is also north. Repulsion idra, attraction idandra, then it is correct. ಗೊತ್ತಾಗ್ಲ? ಸೊ ಇದು ನಾರ್ತ್ ಪೋಲ್ ಆಗಿರ್ತದೆ. ಹಿಂಗೆ ಕರೆಂಟ್ ಹೊಂಟಿತ್ತು ಅಂದ್ರೆ ಕರೆಕ್ಟ್ ಇದು ಸೌತ್ ಪೋಲ್ದಾಗ ಸೆಲೆಕ್ಟ್ ಮಾಡಿ ಒಂದನ್ನು ನಾವು. ಇಲ್ಲಾಂದ್ರೆ ಏನು ಮಾಡಬೇಕು, ಮತ್ತೆ ಬ್ಯಾಟ್ರಿ ಉಲ್ಟಾ ಹಾಕ್ಬೇಕು. ಬ್ಯಾಟ್ರಿ ಉಲ್ಟಾ ಹಾಕಿದ್ರೆ ಫ್ಲೋ ಆಗ್ಲಿಕ್ಕತ್ತದ. ಹಿಂಗೆ ನಾರ್ತ್ ಸೌತ್ದಾಗ ಕರೆಂಟ್ ಫ್ಲೋ ಆಗ್ತದೆ. ಒಂದು ವೇಳೆ ಇದು ಸೌತ್ ಇದ್ದಿದ್ದಿಲ್ಲ, ಇಲ್ಲಿ ನಾರ್ತ್ ಇತ್ತು ಅನ್ಕೋರಿ, ಅವಾಗ ಕರೆಂಟ್ ಫ್ಲೋ ಆಗೋದಿಲ್ಲ, ರಿಪೆಲ್ ಆಗ್ಲಿಕ್ಕತ್ತದ. ಅವಾಗಿಂದ ಮತ್ತೆ ಬ್ಯಾಟ್ರಿ ಉಲ್ಟಾ ಮಾಡಿ ಹಾಕ್ಬೇಕು. ನೆಗೆಟಿವ್ ಕಡೆ ತಗೋಬೇಕು, ಪಾಸಿಟಿವ್ ಆ ಕಡೆ ತಗೋಬೇಕು. ಅವಾಗ ಏನಾಗ್ತೈತಿ, ಸೌತ್ ನಾರ್ತ್ ನಾರ್ತ್ ಸೌತ್ ಆಗ್ತೈತಿ. ಸೊ ಈಗ ಬರೋಬ್ಬರ. ಸೊ ಇದು ಸೌತ್ ಐತಿ, ನಾರ್ತ್ ಐತಿ. ನಾರ್ತ್ ಪಾಸಿಟಿವ್ ಟರ್ಮಿನಲ್ ಆಕ್ಸ್ as ಸೌತ್ ಪೋಲ್, ನೆಗೆಟಿವ್ ಟರ್ಮಿನಲ್ ಆಕ್ಸ್ as ನಾರ್ತ್ ಪೋಲ್. ಈ ಟೈಪ್ ನಾವು ಅದನ್ನ ಡಿಟರ್ಮೈನ್ ಮಾಡಬಹುದು. ತಿಳ್ಕೋಬೇಕು ಕರೆಕ್ಟ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ 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 ಪರ್ಫೆಕ್ಟ್ಲಿ. ಏನಂತ ಇಲ್ಲಂದ್ರೂ ನಾನು ಕೇಳ್ರಿ, ಫೋನ್ ಹಚ್ಚಿ ಕೇಳ್ರಿ, ಸ್ಕೂಲಿಗೆ ಬಂದಾಗ ಡಿಸ್ಕಸ್ ಮಾಡಿರಿ. ಸೊ ಆದಷ್ಟು ಸ್ಟಡಿ ಮಾಡ್ಬೇಕು. ನೀವು 10th ಇದ್ದೀರಿ, 10th ಇದ್ದವ್ರು ಸ್ಟಡಿ ಮಾಡಬೇಕು. ಒಬ್ಬರು ಡೌಟ್ಸ ಕೇಳಂಗಿಲ್ಲ.
When is the force experienced by a current carrying conductor placed in a magnetic field is largest? The force experienced by a current carrying conductor placed in a magnetic field is largest when there is perpendicular angle between, that is, the current carrying conductor is perpendicular to the force, the magnetic force and current carrying conductor ಎರಡು perpendicular ಇದ್ರೆ ಅವಾಗ the force maximum ಇರ್ತದೆ. Yes, imagine that you are sitting in a chamber with your back to one wall. ಯಾವುದೋ ಒಂದು ವಾಲಿಗೆ ಹತ್ಕೊಂಡ ನೀವು ನಿಮ್ಮ ಚೇಂಬರ್ದಾಗ ಕೂತೀರಿ ಅನ್ಕೋರಿ. An electron beam moving horizontally from back wall towards the front wall is deflected by strong magnetic field to your right side. What is the direction of magnetic field? Okay, ಒಂದು electron beam ಹೊಂಟದ horizontally from back wall towards the front wall is deflected by a strong magnetic field to your right side. Okay, ನಾನು ಹಿಂಗೆ ಅದ್ರಲ್ಲಿ ತಿಳ್ಕೋದು, ನಾ ಹಿಂಗೆ ಇಲ್ಲಿ ನಿಂತನು. ಓಕೆ, ಸೊ ಇಲ್ಲೊಂದು ಎಲೆಕ್ಟ್ರಾನ್ ಬೀಮ್ ಹೊಂಟದ, ಬೀಮ್ ಹೊಂಟದ ಎಲೆಕ್ಟ್ರಾನ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೊಡೆದ ಈ ಕಡೆ ಹೋಗ್ತು ರೈಟ್ ಸೈಡ್, ಡಿಫ್ಲೆಕ್ಟ್ ಆಗಿ ಈ ಕಡೆ ಡಿಫ್ಲೆಕ್ಟ್ ಆಗಿ ಹೋಗ್ತು ರೈಟ್ ಸೈಡ್. ಅಂದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರ್ತದೆ? ಗೆಟಿಂಗ್ ಇಟ್? ಸೊ ಇಲ್ಲಿ ಅದ ನೋಡ್ರಿ, ಹಿಂಗೆ ಹಿಂಗೆ ಬರ್ತಿದ್ದದ್ದು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫ್ಲೆಕ್ಟ್ ಆಗಿ ರೈಟ್ ಸೈಡಿಗೆ ಹೋಗ್ತು. ನನ್ನ ಕಡೆ ನಾನು ನಿಂತಾಗ ಈ ಕಡೆ ರೈಟ್ ಸೈಡಿಗೆ ಹೋಗ್ತು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗದ? ದ್ಯಾಟ್ ಒನ್ ವಿ ಹ್ಯಾವ್ ಟು ಚೆಕ್. See, note. So by applying Fleming's right hand rule, we can find the answer for that. See what they have given from back wall to the front wall. Front wall is ontada, you can shift agada right side. So then, if you apply the Fleming's left hand rule, motion of conductor is this way. Yes, this is the motion of conductor. So then, magnetic field and current carrying conductor perpendicular to each other. Then there is only two chances, downwards or upwards. How it is? It will be downward. So what they have asked, what is the direction of magnetic field? The direction of magnetic field. Notice the electrons hinge ಹೋಗ್ಯದ. So current ಹೆಂಗೆ ಹೋಗಬೇಕಾಗಿತ್ತು? ಹಿಂಗೆ ಹೋಗಬೇಕಾಗಿತ್ತು. ಇದನ್ನು magnetic field ತೋರಿಸಿತ್ತು. So it should be like this. It should be like this. ಹಿಂಗೆ ಆಗ್ತದೆ. So then it should be, we can say like this. Yes, this should be like this. Okay, ಹಿಂಗೆ ಹೋತಂದ್ರೆ ಇದು ಕೈ ಏನಾಗ್ತದೆ? ಕೆಳಗೆ ಬರ್ತದೆ. So it will be like this. They are perpendicular to each other now also. Igu perpendicular adava. Idu 90 degree ಐತಿ, ಇದು 90 degree ಐತಿ. So then we can say that it is downwards. Hing current ada, hing deflection ada, magnetic field hing telaga. Downwards. It is downwards. Right side idaga magnetic field downwards irtada. Okay. Draw a label diagram of an electric motor. Electric motor ಒಂದು diagram ತೆಗಿರಿ. Explain its principle and working. What is the function of a split ring in an electric motor? Split ring ಏನು ಮಾಡ್ತದೆ? It is acts as a commutator. Motor ಚಿತ್ರ ತೆಗಿರಿ, ಅದ್ರ ವರ್ಕಿಂಗ್ ನಾ ಹೇಳಿನೆಲ್ಲ ಪ್ರಿನ್ಸಿಪಲ್ ಆ್ಯಂಡ್ ವರ್ಕಿಂಗ್, ಅದನ್ನು ಬರೀರಿ. ನೇಮ್ ಸಮ್ ಡಿವೈಸ್ ಇನ್ ವಿಚ್ ಎಲೆಕ್ಟ್ರಿಕ್ ಮೋಟರ್ಸ್ ಆರ್ ಯೂಸ್ಡ್. ಬೇಕಾದಷ್ಟು ಬರೀರಿ. ಫ್ಯಾನ್, ಎ ಸಿ ಜನರೇಟ್, ಎ ಸಿ ಮೋಟಾರ್, ಹೌದಾ, ಫ್ಯಾನ್, then coil, grinder, so ನೀವು refrigerator, you can write whichever you want. A coil of insulated copper wire is connected to a galvanometer. What will happen if a bar magnet is pushed into the coil, withdrawn from inside the coil, held stationary inside the coil? ಇದಂತೂ ಗೊತ್ತಿಲ್ಲ. ಇಲ್ಲೊಂದು coil, ಓಕೆ, ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ತಗೋತಾನು, ಇದನ್ನ ಪುಷ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ? ಗ್ಯಾಲ್ವನೋಮೀಟರ್ ಐತಿ, ಹೌದಾ? ದೇರ್ ವಿಲ್ ಬಿ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್ ಬಿಕಾಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಪನ್ಸ್. ಹೊಳ್ಳಿ ವಾಪಸ್ ತಗೋತಿ ಅಂದ್ರೆ ಮತ್ತೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಆಗ್ತೈತಿ. ರಿವರ್ಸ್ ಕೇಸ್ ಒಳಗೆ ಕಾನ್ಸ್ಟೆಂಟ್ ಇಟ್ನಿ ಅಂದ್ರೆ ಏನೂ ಆಗೋದಿಲ್ಲ. ಯಾಕಂದ್ರೆ ಫಾರ್ ದ ಕರೆಂಟ್ ಟು ಇಂಡ್ಯೂಸ್, ಕರೆಂಟ್ ಇಂಡ್ಯೂಸ್ ಆಗಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ನಾನು ಮುಂದೆ ತಂದಾಗ ಏನಾಗ್ತೈತಿ? ಇದ್ರ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತದೆ, ಹೆಚ್ಚಾಗ್ತದೆ, ಅವಾಗ ಕರೆಂಟ್. ಈಗ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚೈತಿದೆ, ಸೊ ಅದನ್ನ ಮತ್ತೆ ಹಿಂಗೆ ತೆಗದ್ನಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಕಡಿಮೆ ಆಗ್ತದೆ, ಮತ್ತೆ ಚೇಂಜ್ ಆಗ್ತಲ್ಲ, ಮತ್ತೆ ಕರೆಂಟ್ ಬರ್ತೈತಿ ರಿವರ್ಸ್ ಡೈರೆಕ್ಷನ್. ಕಾನ್ಸ್ಟೆಂಟ್ ಇಟ್ನಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದಿಲ್ಲ, ಸೊ ಅವಾಗ ಏನಾಗೋದಿಲ್ಲ? ಕರೆಂಟ್ ಪ್ರೊಡ್ಯೂಸ್ ಆಗೋದಿಲ್ಲ. ದೆನ್ ದೇರ್ ವಿಲ್ ಬಿ ನೋ ಡಿಫ್ಲೆಕ್ಷನ್ ಇನ್ ದ galvanometer. Two circular coils A and B are placed close to each other. Two circular coils A and B are placed close to each other. If the current in the coil A is changed, will some current be induced in the coil B? Give reason. Yes, this is called mutual induction. Note, ಇಲ್ಲೊಂದು coil ಅದ, ಇಲ್ಲೊಂದು coil ಅದ. So ಇಲ್ಲಿ galvanometer ಇದೆ, ಇಲ್ಲಿ galvanometer ಇದೆ, ಅಥವಾ ಬ್ಯಾಟರಿ ಇದೆ, ಇಲ್ಲೊಂದು ಬ್ಯಾಟರಿ. ಸೊ ಇದ್ರ ಸುತ್ತ ಇದ್ರೊಳಗೆ ನಾವು ಕರೆಂಟ್ ಚೇಂಜ್ ಮಾಡಿದ್ದು ಅನ್ಕೋರಿ. ಸೊ ಇದ್ರ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತದೆ. ಸೊ ಇದ್ರ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತದೆ.
ಹೌದು ಇಲ್ಲ? If there is a change in magnetic field, then there will be induction of current in the coil 2. Coil 2 ಒಳಗೆ current will be induced. This is called mutual induction. Current is flowing, now there is a magnetic field. ಗೊತ್ತಲ್ಲ ನೀವು? ಈ current flowing ಅಂತ ಅನ್ಕೊಳ್ಳಿ. So battery ಅಂತ ಅನ್ಕೊಳ್ಳಿ. ಸೊ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ, ಯಾಕಂದ್ರೆ ಕರೆಂಟ್ ಫ್ಲೋ ಆಗ್ಲಿಕ್ಕದಲ್ಲ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ, ಇದಕ್ಕೂ ಅದು ಕರೆಂಟ್ ಇರ್ತದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡಕ್ಕೂ ಕರೆಂಟ್ ಇರ್ತದೆ. ಓಕೆ, ಬಿಕಾಸ್ ಇಟ್ ಇಸ್ ಕೆಪ್ಟ್ ನಿಯರ್. ಸೊ ನಾವು ದ ಕರೆಂಟ್ ಈಸ್ ಇನ್ಕ್ರೀಸ್ಡ್, ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸಸ್. ದಟ್ ಮೀನ್ಸ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಕನೆಕ್ಟೆಡ್ ಟು ದಿಸ್ ಕಾಯಿಲ್, ಇದು ಚೇಂಜ್ ಆಗುತ್ತೆ, ಇದಕ್ಕೂ ಚೇಂಜ್ ಆಗುತ್ತೆ, ಇದಕ್ಕೂ ಚೇಂಜ್ ಆದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ದ ಕರೆಂಟ್ ಹಿಯರ್. ಆ ಕರೆಂಟ್ ಅಲ್ಲೇ ಇಂಡ್ಯೂಸ್ ಮಾಡ್ತದೆ. ಸೊ ಕರೆಂಟ್ ಕೂಡ ಏನಾಗ್ತದೆ ಇಲ್ಲಿ ಚೇಂಜ್ ಆಗ್ತದೆ. ಸೊ ಗಿವ್ ರೀಸನ್ ಅಂದ್ರೆ ದಿಸ್ ಇಸ್ ಡ್ಯೂ ಟು ಮ್ಯೂಚುವಲ್ ಇಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. Because as the current in the coil 1 changes, the magnetic field associated with the coil 1 also changes, but this magnetic field is also associated with coil 2. Now the magnetic field associated with coil 2 also changes, hence there will be the induction of current in the coil 2. Hence there will be increase in the current of coil 2. So this is coil 1, this is coil 2. Coil 1, coil 2. Understood? Yes. State the rule to determine the direction of a magnetic field produced around a straight conductor carrying current. Straight conductor carrying current, right hand thumb rule. Right hand thumb rule. Yes, force experienced by a current carrying straight conductor placed in a magnetic field which is perpendicular to it. Current carrying straight conductor placed in a magnetic field which is perpendicular. Perpendicular ಅಂದ್ರೆ ಯಾವುದು ಗೊತ್ತಿಲ್ಲ. So you can consider this as Fleming's left hand rule. Third one is current induced in a coil due to its rotation of magnetic field. Magnetic field ಇದ್ರೆ current induce ಆಗ್ಲಿಕ್ಕತ್ತದ ಅಂದ್ರೆ generator. Fleming's right hand rule. Right hand thumb rule, Fleming's left hand rule, Fleming's right hand rule. Explain the underlying principle and working of an electric generator by drawing a label diagram. What is the function of brushes? Generator ಬಗ್ಗೆ ಬರೀಬೇಕು ನೋಡಿದ್ರು. ಮ್ಯಾಕ್ಸಿಮಮ್ ಟಫ್ ಕ್ವಶನ್ ಬರು ಇವ 5 ಮಾರ್ಕಿನ ಕ್ವಶನ್ ಬರು ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಿಕ್ ಮೋಟಾರ್, AC ಜನರೇಟರ್, AC ಮೋಟರ್ ವರ್ಕಿಂಗ್ ಡಯಾಗ್ರಾಮ್ ಪರ್ಫೆಕ್ಟ್ ಮಾಡ್ರಿ, ಅದರ ಪ್ರಿನ್ಸಿಪಲ್ ಅದರ ವರ್ಕಿಂಗ್ ಪರ್ಫೆಕ್ಟ್ ನೆನ್ಪಿಟ್ಕೋರಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಬ್ರಷಸ್? ಬ್ರಷ್ ಮಾಡ್ತಾವೆ, ದೇ ವಿಲ್ ಕನೆಕ್ಟ್ ಅಷ್ಟೇ, ಔಟರ್ ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡ್ತಾವೆ. ಇನ್ ದ ಜನರೇಟರ್ they give the flow of current in the external circuit. When does an electric short circuit occur? ಯಾವಾಗ electric short circuit ಆಗ್ತದೆ? When there is overloading, when the current is maximum, then the short circuit will occur. What is the function of an earth wire? Why is it necessary to earth metallic appliance? Function of earth wire ಏನ್ರಿ? It is grounding wire. ಇದು ಗ್ರೌಂಡ್ ಮಾಡ್ತದ. Earth wire is a grounding wire. ಸೊ ಮೆಟಾಲಿಕ್ ಅಪ್ಲಯನ್ಸಸ್ ಅನ್ನು ಯಾವಾಗಲೂ ಗ್ರೌಂಡಿಗೆ ಹಾಕೋದು ಒಳ್ಳೆಯದು. ದ ಮೆಟಾಲಿಕ್ ಅಪ್ಲಯನ್ಸಸ್ ಆಫ್ ಅ ಕನೆಕ್ಟೆಡ್ ಬಾಡಿ earth wire means earth wire so that the leakage of electric current is transferred to the ground. If there is any leakage of electric current in the metallic body, it will be easily transferred to the ground. If we ground the green wire, that is earth wire, direct ಆಗಿ ನಾವು ಅದನ್ನು ಗ್ರೌಂಡ್ ಮಾಡಬಹುದು. This prevents any electric shock to the user. This prevents what? Any electric shock to the user. That is why earthing of the electric appliances is necessary. ಅದರ ಸಂಬಂಧ ಅರ್ಥಿಂಗ್ ಮಾಡಬೇಕು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇದ್ದು. See, when does an electric short circuit occur? Electric short circuit ಯಾವಾಗ ಆಗ್ತದೆ? When there is very much low resistance in the electric circuit, that time it may occur. When the current flowing through the circuit is high, that time it might occur. Then when there is not ಹೇಳಿದ್ದೀನಿ ಓವರ್ಲೋಡಿಂಗ್ ಆಗ್ತದೆ ಅಂತ. ಓವರ್ಲೋಡಿಂಗ್ ಯಾವಾಗ ಆಗ್ತದೆ? ಒಂದು ಸಾಕೆಟ್ ಎಲ್ಲ ಒಂದು 10 ಚಾರ್ಜರ್, ಇನ್ನೊಂದು 4 ಐರನ್ ಬಾಕ್ಸ್, 3 ಫ್ಯಾನ್ ಹಿಂಗೆ ಹಾಕಿಬಿಟ್ರೆ, ಫಾರ್ ದ ಸೇಮ್ ಸರ್ಕ್ಯೂಟ್ ಇಫ್ ಲಾರ್ಜ್ ನಂಬರ್ ಆಫ್ ಅಪ್ಲಯನ್ಸಸ್ ಆರ್ ಯೂಸ್ಡ್, then we can say that. Okay, then we can say that it is happened. Then sixteenth question is regarding generator. You just write that. State the rule to determine ಅಂತದಲ್ಲ. ಸೊ ಅದ್ರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್
right hand thumb rule, that is already I was told, Maxwell's right hand thumb rule. Second one is forces experienced by a current carrying conductor. Conductor force experience ಮಾಡ್ಲಿಕ್ಕೆ that is mechanical force. Mechanical force is given by motion of the conductor. Which one is this? Fleming's left hand rule. Then current induce ಆಗ್ಲಿಕ್ಕೆ current induce ಆಗ್ಲಿಕ್ಕೆ ಇದು ಮುಖ್ಯ ನೋಡ್ರಿ ಹೆಂಗ್ ನೆನಪಿಡ್ಬೇಕು. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ದಾಗ ಏನಾಗ್ತದೆ ಇದನ್ನ ನೆನಪಿಟ್ಕೋರಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ದಾಗ ಇದು ಮೆಕ್ಯಾನಿಕಲ್ ಎನರ್ಜಿ, ಇದು ಎಲೆಕ್ಟ್ರಿಕಲ್ ಎನರ್ಜಿ, ಯಾಕಂದ್ರೆ ಇದು ಕರೆಂಟ್, ಇದು ಮೋಷನ್ ಆಫ್ ದ ಕಂಡಕ್ಟರ್. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಇದು ಕಾನ್ಸ್ಟೆಂಟ್ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ ಜನರೇಟರ್. ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಲಾಸ್ಟಿಗೆ ಬರ್ತದೆ ಇಂಡಕ್ಷನ್ ಆಫ್ ಕರೆಂಟ್. ಮೊದಲು ಮೆಕ್ಯಾನಿಕಲ್ ಎನರ್ಜಿ ಇರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ, ಲಾಸ್ಟಿಗೆ ಕರೆಂಟ್ ಇಂಡ್ಯೂಸ್ ಆಗ್ತದೆ. ಇರ್ಲಾರ್ದ ಕರೆಂಟ್ ಹೊಸದಾಗಿ ಇಂಡ್ಯೂಸ್ ಆಗ್ತದಲ್ಲ, ಅದಕ್ಕೆ ನಾವು ಇದನ್ನ ಏನು ಮಾಡ್ತೀವಿ, ರೈಟ್ ಹ್ಯಾಂಡ್ ರೂಲ್. ಸೊ ಫಸ್ಟ್ ಇದನ್ನ ಹೇಳ್ತೀವಿ, ಆಮೇಲೆ ದೆನ್ ಥಂಬ್ ಗಿವ್ಸ್ ದ ಡೈರೆಕ್ಷನ್, ದೆನ್ ಥಂಬ್ ಮಿಡಲ್ ಫಿಂಗರ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ರೈಟ್ ಹ್ಯಾಂಡ್ ರೂಲ್. ಲೆಫ್ಟ್ ಹ್ಯಾಂಡ್ ರೂಲ್ದಾಗ ಏನು ಬರ್ತದೆ, ಫಸ್ಟ್ ಕರೆಂಟ್ ಇರ್ತದೆ, ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಇರಂಗಿಲ್ಲ. ಇಂಡ್ಯೂಸ್ಡ್ ಕರೆಂಟ್ ಅನ್ನ ಆಮೇಲೆ ಬರುವುದು. ಮೊದಲ ಬ್ಯಾಟ್ರಿಯಿಂದ ಕರೆಂಟ್ ಬಂದ್ರೆ ಅದಕ್ಕೆ ಇಂಡ್ಯೂಸ್ಡ್ ಕರೆಂಟ್ ಇರಂಗಿಲ್ಲ, ನಾರ್ಮಲ್ ಕರೆಂಟ್ ಅದು. ಬ್ಯಾಟ್ರಿ ಇರ್ಲಾರ್ದ ಕರೆಂಟ್ ಬಂದ್ರೆ ಇಂಡ್ಯೂಸ್ಡ್ ಕರೆಂಟ್. ಇಲ್ಲಿ ಕರೆಂಟ್ ಇರ್ತದೆ, ಆಲ್ರೆಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ಇವೆರಡೂದ್ರಿಂದ ಏನಾಗ್ತದೆ ಹೇಳ್ರಿ, ಶಿಫ್ಟ್ ಆಗ್ತದೆ ಕಂಡಕ್ಟರ್. ನಾಗ ಹೇಳಿದ್ನಿ ಎಲೆಕ್ಟ್ರಾನ್ಸ್ ಹೋಗಿರ್ತಾವೆ, ಈ ಕಡೆ ರೈಟ್ ಶಿಫ್ಟ್ ಆಗ್ತಾವ ಅಂತ ಹೇಳಿ ಒಂದು ಕ್ವಶನ್ದಾಗ ನೋಡಿದೀವಿ. ಸೊ ಮೋಷನ್ ಆಫ್ ಕಂಡಕ್ಟರ್ ಆಗ್ತದೆ, ಮೋಷನ್ ಆಫ್ ದ ಶಿಫ್ಟ್ ಆಫ್ ದ ಕಂಡಕ್ಟರ್ ಅಂದ್ರೆ ಇದು ಮೆಕ್ಯಾನಿಕಲ್ ಎನರ್ಜಿ ಆಗ್ತದೆ. ಸೊ ಫಸ್ಟ್ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹೇಳಬೇಕು. ಇಫ್ ದ ಮಿಡಲ್ ಫಿಂಗರ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, forefinger gives the direction of magnetic field, then thumb gives the direction of motion of conductor. So ಇದು ಲೆಫ್ಟ್ ಹ್ಯಾಂಡ್ ರೂಲ್. ಲೆಫ್ಟ್ ಹ್ಯಾಂಡ್ ರೂಲ್ ಹಿಂಗೆ ಬರ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಲಾಸ್ಟಿಗೆ ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟರ್, ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಮೋಟರ್. ಸೊ ಇದನ್ನು ನೀವು ನೆನಪಿಡ್ಬೇಕು, ಎ ಸಿ ಜನರೇಟರ್, ಡಿ ಸಿ ಜನರೇಟರ್, ಎ ಸಿ ಮೋಟರ್, ಡಿ ಸಿ ಮೋಟರ್. ಸೊ ಡಿಫ್ರೆನ್ಸಸ್ ಒಂದು ನೋಡಿಬಿಟ್ಟು ಲಾಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಡೈನಮೋ ಆ್ಯಂಡ್ ಮೋಟಾರ್. ಜಸ್ಟ್ ಐ ವಿಲ್ ರೀಡ್ ದ್ಯಾಟ್ ಒನ್. ಸೊ ಓಕೆ, see my dear students, last we will discuss the difference between electric motor and electric generator. So electric motor converts mechanical energy to electrical energy to mechanical energy. Electric generator converts mechanical energy to electrical energy. Mund electric motor uses electricity, whereas generator generates electricity, and it works on the principle of Fleming's left hand rule. It works on the principle of Fleming's right hand rule. It is based on the principle that current carrying conductor placed in a magnetic field experiences a force, but that electric generator based on the principle that electromagnetic induction. Okay, just I will repeat them. Barkori. Electric motor, electric generator. ಕ್ವಶನ್ ಒಳಗಿಲ್ಲ, ಬಟ್ ನಿಮ್ಗೆ ಕ್ವಶನ್ ಒಳಗೆ ಕೇಳ್ತಾರೆ ನೋಡ್ರಿ. 10th ಅದ ಇದೆ, ಬರೀ ಎಕ್ಸಸೈಸ್ ಒಳಗಿನ ಕ್ವಶನ್ಸ್ ಬರೋದಿಲ್ಲ. ಫೈನಲ್ ಎಕ್ಸಾಮ್ಸ್ ಬರೀ ಎಕ್ಸಸೈಸ್ ಕ್ವಶನ್ ಬರ್ತಾವೆ, ತಿಳ್ಕೊಂಡ್ರಿ. ಮತ್ತೆ ಎಕ್ಸಸೈಸ್ ಬಿಟ್ಟು ಒಟ್ಟು ಕ್ವಶನ್ಸ್ ಬರ್ತಾವೆ, ಎಕ್ಸಸೈಸ್ ಒಳಗಿನೂ ಬರ್ತಾವೆ, ಸಾಲ್ಡ್ ಎಕ್ಸಾಂಪಲ್ಸು ಬರ್ತಾವೆ, ಇನ್ಸೈಡ್ ಕ್ವಶನ್ಸು ಬರ್ತಾವೆ. ಬಟ್ ನೀವೆಲ್ಲ ಕಾನ್ಸೆಪ್ಟು ಪರ್ಫೆಕ್ಟ್ ಇರಬೇಕು. ಅದಕ್ಕೆ ಆದಷ್ಟು ಲಘು ನೀವು ರೆಫರೆನ್ಸ್ ಬುಕ್ ತೊಗೋಬೇಕು. ಓಸ್ವಾಲರೇ ತಗೋರಿ, ಆಲ್ ಇನ್ ಒನ್ನರೇ ತಗೋರಿ, ಗೋಲ್ಡನ್ನರೇ ತಗೋರಿ, ಎಸ್ ಚಾಂದರೇ ತಗೋರಿ, ಫುಲ್ ಸರ್ಕಲರೇ ತಗೋರಿ, ಯಾವುದರೇ ಬುಕ್ ತಗೋರಿ. ಮುಂದೆ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಬುಕ್ಸ್ ತಗೋರಿ. ಆದಷ್ಟು ನೀವು ಬುಕ್ಸ್ ತೊಗೊಂಡ್ರಿ ಬದುಕ್ತೀರಿ. ಐ ಆಮ್ ಟೆಲಿಂಗ್ ಇಟ್ ಸೀರಿಯಸ್ಲಿ. ಸೊ ಕ್ವಶನ್ ಪೇಪರ್ ವಿಲ್ ಡೆಫಿನೆಟ್ಲಿ ಕಮ್ಸ್ ಡಿಫಿಕಲ್ಟ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಬಿಕಾಸ್ ದೆರ್ ಇಸ್ ನೋ ಅದರ್ ಆಪ್ಷನ್. CBSE ಅವ್ರು ಕ್ವಶನ್ ಪೇಪರ್ ಟಫ್ ತೆಗಿಬೇಕು, ಸೈನ್ಸ್ ಮ್ಯಾಥ್ಸ್ ಒಳಗೆ ತೆಗಿಬೇಕು, ಬೇರೆ ಅವ್ರಿಗೆ ತೆಗಿಯೋಕೆ ಆಪ್ಷನ್ ಇರೋದಿಲ್ಲ. ಸೊ ಪ್ರತಿ ವರ್ಷ ಕ್ವಶನ್ ಪೇಪರ್ ಟಫ್ ಬರೋದು, ಸೈನ್ಸ್ ಇಲ್ಲ ಮ್ಯಾಥ್ಸ್. ಲಾಸ್ಟ್ ಇಯರ್ ಮ್ಯಾಥ್ಸ್ ಹೆಂಗಾಗಿತ್ತು ನೋಡಿರ್ಬೇಕು ನೀವು ರಿಸಲ್ಟ್. ಯಾರೂ 75-80 ದಾಟಿಲ್ಲ, ಆ ಪರಿ ಆಗ್ಯದ ರಿಸಲ್ಟ್ ಮ್ಯಾಥ್ಸ್. ಓಕೆ, ಟೀಚರ್ದೇನು ಫಾಲ್ಟ್ ಇರೋದಿಲ್ಲ ಆದರೂ, ಯಾಕಂದ್ರೆ ಕ್ವಶನ್ ಪೇಪರ್ ಆಫರಿ ಇತ್ತು. ಕ್ವಶನ್ ಪೇಪರ್ ಆಫರಿ ಅಪ್ಲೈಡ್ ತೆಗೆದು ಬಿಡ್ತಾರೆ. ಸೊ ನೀವು ಎಷ್ಟು ಓದ್ತಿರ್ಲಿ ಅಷ್ಟು ಚಲೋ. ನೀವು ಬರೀ ಟೆಕ್ಸ್ಟ್ ಬುಕ್ ಓದ್ತೀನಂದ್ರೆ ಕೆಲಸ ಇಲ್ಲ. ಯು ಹ್ಯಾವ್ ಟು ರೀಡ್ ರೆಫರೆನ್ಸ್ ಬುಕ್. ಸೊ ನಾನು 5 ರೆಫರೆನ್ಸ್ ಬುಕ್ ಹೇಳಿದ್ನೆಲ್ಲ, ಇವನ್ನೆಲ್ಲ ನೀವು ಪರ್ಫೆಕ್ಟ್ 5ರಾಗ ಯಾವುದ್ರೆ ಒಂದು ತಗೋರಿ, ಒಂದು ಪರ್ಫೆಕ್ಟ್ ಓದ್ರಿ. ಓಸ್ವಾಲ್ ತಗೋರಿ, ಅದ್ರಾಗ ಎಲ್ಲ ಕ್ವಶನ್ ಆನ್ಸರ್ಸ್ ಇರ್ತಾವೆ, ಒಂದು ಪರ್ಫೆಕ್ಟ್ ಓದ್ರಿ. ಫುಲ್ ಸರ್ಕಲ್ ತಗೋರಿ, ಎಸ್ ಚಾಂದ್ ತಗೋರಿ. ಸೊ ಯಾವುದ್ರೆ ಒಂದು ಬುಕ್ ತಗೋರಿಪ್ಪ, ಬುಕ್ ತೊಗೊಂಡು ಒಟ್ಟು ಗೋಲ್ಡನ್ ತಗೋರಿ, ಆಲ್ ಇನ್ ಒಂದೊಂದು ಬುಕ್ ಬಂದುಬಿಡ್ತದೆ. ತೊಗೊಂಡು ಓದ್ಲಿಕ್ಕೆ ಚಾಲು ಮಾಡಿರಿ. ಇನ್ನು ಯಾವಾಗ ಓದ್ಲಿಕ್ಕೆ ಚಾಲು ಮಾಡೋರು ನೀವು? ಬರೀ ನಾ ಹೇಳಿದ್ನಿ ಅದನ್ನ ಹಿಂದಿನ ಹೋಮ್ವರ್ಕ್ ಬರೆದ್ರೆ 10th ಇದು ವರ್ಕೌಟ್ ಆಗೋದಿಲ್ಲ. ನಾನು ಡೈರೆಕ್ಟಾಗಿ ಹೇಳತ್ತೀನಿ ನಿಮಗೆ. ಓಕೆ,
ಸೊ ನೀವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಬುಕ್ಸ್ ತೊಗೊಂಡು ಓದಬೇಕು, ಇಲ್ಲ ಅಂದ್ರೆ ನಾನು ಬಂದು ಕೇಳಬೇಕು. ರೆಫರೆನ್ಸ್ ಬುಕ್ ತೊಗೊಂಡು ನಾನು ಟೀಚ್ ಮಾಡೋಕೆ ಹೋಗೋದಿಲ್ಲ, ಯಾಕಂದ್ರೆ ಸಿಲೆಬಸ್ ಭಾಳ ಆಗ್ತದೆ. ಸೊ ಇವರು ಆಲ್ರೆಡಿ ಸ್ಕೂಲ್ ಲೇಟಾಗಿ ಚಾಲೂ ಮಾಡಿದ್ದಾರೆ, ಜೊತೆಗೆ ಸ್ವಲ್ಪ ಲೇಟಾಗಿ ಚಾಲೂ ಮಾಡಿದ್ರೆ ಸ್ವಲ್ಪ ಟೈಮು ಆಲ್ರೆಡಿ ಹೋಗ್ಯದ. 30% ಕಟ್ ಆಗ್ಯದ ಅನ್ನೋದೊಂದು ಹ್ಯಾಪಿನೆಸ್ ನಿಮಗೆ. ಓಕೆ, ಬಟ್ ಉಳಿದದ್ದು ಎಲ್ಲ ಫುಲ್ ಅದಾವ್ರಿ ಚಾಪ್ಟರ್. ನಾ ಹೇಳತ್ತಿಲ್ಲ, ಇಷ್ಟೊತ್ತನ ಹೇಳಿದ್ದು 4ನೇ ಚಾಪ್ಟರ್ ಇದೆ. ಐ ಆಮ್ ಟೀಚಿಂಗ್ ನಾವು 3ನೇ ಚಾಪ್ಟರ್. ಓಕೆ, 3rd ಚಾಪ್ಟರ್ ಐ ಆಮ್ ಟೀಚಿಂಗ್ ನಾವು. ದೀಸ್ ಆಲ್ 3 ಚಾಪ್ಟರ್ಸ್ ಆರ್ ಫುಲ್. 4th ಒನ್ ಅದು ಫುಲ್ ಅದ, SS ಬೇಸ್ ಆ್ಯಂಡ್ ಸಾಲ್ಟ್. 5th ಒನ್ನ ಇದನ್ನು ಹೇಳ್ತೀನಿ, ಬಯಾಲಜಿ ಲೈಫ್ ಪ್ರೊಸೆಸಸ್, ಅದು ಫುಲ್ ಅದು. ಸೊ ಇವು 5 ಚಾಪ್ಟರ್ ಫುಲ್ ಅದಾವೆ. ಉಳಿದದ್ದು 10 ಚಾಪ್ಟರ್ ಒಳಗೆ ಏನು ಮಾಡ್ಯಾರ, ಹಾಫ್ ಕಟ್ ಮಾಡ್ಯಾರ. ಓಕೆ, ಅದನ್ನು ಬಿಡ್ರಿ ಈಗ. ಸೊ ಓಕೆ, ಸೊ ದಟ್ ಈಸ್ ರಿಗಾರ್ಡಿಂಗ್ ಅದು ಕ್ವಶನ್ ಆನ್ಸರ್. ಇದನ್ನು ಯಾವುದು ಆ್ಯಪ್ ರೆಡಿ ಮಾಡ್ಕೊರಿ. ದೆನ್ ನೋಟ್ಸ್ ಆ್ಯಪು ಕೂಡ ಪರ್ಫೆಕ್ಟ್ ಇರಲಿ. ಎಲೆಕ್ಟ್ರಿಕ್ ಮೋಟಾರ್, ಎಲೆಕ್ಟ್ರಿಕ್ ಜನರೇಟರ್. ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಎಲೆಕ್ಟ್ರಿಕ್ ಜನರೇಟರ್. ವಾಟ್ ಈಸ್ ಡಿಫೈನ್ ಎಲೆಕ್ಟ್ರಿಕ್ ಮೋಟಾರ್? ಸೊ ಫಸ್ಟ್ ಇದರ ಡೆಫಿನಿಷನ್ ಬರೀಬೇಕು. ಇಟ್ ಕನ್ವರ್ಟ್ಸ್ electrical energy to mechanical energy. Sorry, mechanical energy to corrective. Electrical energy to mechanical energy. Idu mechanical energy to electrical energy. Purti very very it converts something. Second one, it uses electricity. It uses electricity. This one, it generates electricity. It generates electricity. Third one, first, second, third. What is the third one here? It converts electricity to mechanical energy. It uses electricity, mechanical energy to electricity. It generates electricity. What is third one? It works on the principle of that when a current carrying conductor kept in a magnetic field experiences a force. ನೋಡಿ, ಯಾವುದೋ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಐತೆ ತಿಳ್ಕೋದು. ಇಲ್ಲಿ ಆಲ್ರೆಡಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ನಾರ್ತ್ ಆ್ಯಂಡ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂದ್ರೆ ಇದೇನು ಮಾಡ್ತದೆ, ಇದ್ರ ಮೇಲೆ ಫೋರ್ಸ್ ಬೀಳ್ತದೆ, ಫೋರ್ಸ್ ಕ್ರಿಯೇಟ್ ಆಗ್ತದೆ. ಸೊ ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದು ಎಲೆಕ್ಟ್ರಿಕ್ ಮೋಟರ್. ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್ ನೆನಪಿಡ್ರಿ. when a current carrying conductor is kept under magnetic field it experiences a force. ನೋಡಿ, ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ, ಎಲ್ಲಿ ಇಟ್ಟಿವ್ ನಾ ಇದನ್ನ? ಅಂಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಿವಿ, ಕೆಪ್ಟ್ ಅಂಡರ್ ಮ್ಯಾಗ್ನೆಟಿಕ್ ಫೀಲ್ಡ್. when a current carrying conductor kept under magnetic field, ಇದ್ರ ಮೇಲೆ ಫೋರ್ಸ್ ಬೀಳ್ತಲ್ಲ, ಅದು ಸಂಬಂಧ ತಿರುಗ್ತದೆ. ಇದು ಪ್ರಿನ್ಸಿಪಲ್. when the current carrying conductor is kept under the magnetic field it experiences a force. This is the principle of electric motor. Electric generator, this works on the principle of electromagnetic induction. EMI ಅಂತ ಬರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. EMI ಪರ್ಫೆಕ್ಟ್ ನೆನಪಿಡ್ಬೇಕು ನೀವು. ಇದ್ರೊಳಗೆ ಡೆಫಿನಿಷನ್ ಆಫ್ EMI, ಡೆಫಿನಿಷನ್ ಆಫ್ ಸೊಲೆನಾಯ್ಡ್, ಇವನ್ನೆಲ್ಲ ನೆನಪಿಡ್ಬೇಕ್ರಿ ನೀವು. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಮೋಸ್ಟ್ಲಿ ನೆಕ್ಸ್ಟ್ ಆಸಿಡ್ಸ್ ಬೇಸ್ ಆ್ಯಂಡ್ ಸಾಲ್ಟ್ ಚಾಲೂ ಮಾಡೋಣ. ಈಗ ಅಲ್ಲಿ ಒಂದು 2-3 ಹುಡುಗರು ಕಳಿಸಿದಾವೆ ಆಸಿಡ್ಸ್ ಬೇಸ್ ಆ್ಯಂಡ್ ಸಾಲ್ಟ್ ಚಾಲೂ ಮಾಡಿ ಸರ್ ಅಂತೇಳಿ, ಅದನ್ನು ಚಾಲೂ ಮಾಡೋಣ. ಆಸಿಡ್ಸ್ ಬೇಸ್ ಆ್ಯಂಡ್ ಸಾಲ್ಟ್ ಚಾಲೂ ಮಾಡೋಣ. ಅದು ಮುಗಿದ್ಮೇಲೆ ಬೇಕಾದ್ರೆ ವಿ ಪಾಸಿಬಲ್ ಬಯಾಲಜಿ ಹೋಗೋಣ. ಓಕೆ, ಥ್ಯಾಂಕ್ ಯು. ಬಯಾಲಜಿಯರ್ ಹೋಗೋಣ ಅಥವಾ ಬೇರೆದ್ರೆ ಹೋಗೋಣ? ಬಯಾಲಜಿಯರ್ ಹೋಗೋಣ ಅಥವಾ ಬೇರೆ ಓದೋ ಚಾಪ್ಟರ್ಸ್ ಯಾವ್ಯಾವ ಅದಾವೆ? ಓಕೆ, ನೋಡ್ಬೇಕು ಯಾವ್ಯಾವ ಫುಲ್ ಅದಾವಲ್ಲ ಅವ್ನು ಮುಗಿಸ್ಬಿಟ್ಟು ಮೊದಲು ಒಂದು ಹಾಫ್ ಇದ್ದದ್ದು ಆಮೇಲೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಂದಿಷ್ಟು ಟೈಮ್ ಆದಮೇಲೆ ನಿಮ್ಗೆ ಸಿಲೆಬಸ್ ಸೆಂಡ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು.